ಇಟ್ ಇಸ್ ಎನಫ್ ಅಂತ ಕಿರ್ಚ್ದೆ. ಅಷ್ಟು ಟೈಮ್ ನಾನು ಅಪ್ಪಂಗೆ ತಿರುಗಿ ಮಾತಾಡಿದ್ದು, ಸೈಲೆಂಟ್ ಆಗಿಬಿಟ್ರು. ದಿಸ್ ಇಸ್ ನಾಟ್ ಡನ್, ಇಟ್ಸ್ ಎನಫ್ ಅಂತ ನಾನು ಜೋರಾಗಿ ಕೂಗ್ದೆ. ಸೈಲೆಂಟ್ ಆಗಿಬಿಟ್ರು, ಏನೂ ಮಾತಾಡಿಲ್ಲ, ಎದ್ದೊಟ್ಟೋದ್ರು ಅಲ್ಲಿಂದ. ಮೆಂಟಲಿ ಓಕೆ, ನನ್ನ ಮಗಳಿದ್ದಾಳೆ. ನಾನು ಎಷ್ಟೋ ರಾತ್ರಿಗಳು ಫೋನ್ ಮಾಡಿಬಿಟ್ಟು ಹತ್ತಿರೋದಿದೆ. ಎಷ್ಟೋ ಸಲ ನನಗೆ ಏನೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ನಾನು ಅವ್ರ ಜೊತೆ ಜಗಳ ಮಾಡಿದ್ದೀನಿ, ಕಿರ್ಚಾಡಿದ್ದೀನಿ, ಕೂಗಾಡಿದ್ದೀನಿ. ಅವ್ರು ಹೆಂಗೆ ಕೂಗ್ತಿದ್ರು ಅದಕ್ಕಿಂತ 2 ಪಟ್ಟು ನಾನು ಒಬ್ಬಳೇ ಅನ್ಸುತ್ತೆ ಮನೆಯಲ್ಲಿ ಆ ಥರದ್ದು ಲಿಬರ್ಟಿ ತೊಗೊಂಡು ಅವ್ರನ್ನ ಕೂಗಾಡಿರೋದು. ನಾನು 35 ಪೈಸೆ ಆಗ ಅದಕ್ಕೆ ಆ ರೀಫಿಲಿಗೆ 35 ಪೈಸೆ ರೀಫಿಲ್ ಇಟ್ಕೊಂಡು ಹೊರಗೆ ಹೋಗ್ತಾ ಇದ್ದೇನೆ. ಯಾವ ಸಾಮ್ರಾಜ್ಯ ಕಟ್ತೇನೆ ನೋಡ್ತಾ ಇರಿ ಅಂತ ಸೀದಾ ಹೊರಟ್ಬಿಟ್ಟ. ನನಗೆ ಅದು ಇನ್ನೂ ರೋಮಾಂಚನ ಆಗ್ತಾ ಇದೆ. ಇವಾಗಲೂ ಅಷ್ಟೇ ಆ ಸಾಮ್ರಾಜ್ಯ ಕಟ್ಟೇ ಬಿಟ್ಟರು. ಇದ್ದಕ್ಕಿದ್ದಾಗೆ ಸಂಗೀತ ನಾಟಕ ಹೋದ ರವಿ. ರಾಜಾರಾಯರು ಕರೆಸಿದ್ದು, ವೆಂಕಟನಾರಾಯಣ ಅವರನ್ನು ಇಂಟ್ರ್ಯೂ ಮಾಡಿ ಅವ್ರಿಗೆ ಕರ್ಕೊಂಡ್ರು. ನಾನು ಇದೇನು ರವಿ ಇಲ್ವಲ್ಲ ಇನ್ನೇಗೆ ಅಂತೇಳಿ ಯೋಚನೆ ಮಾಡ್ತಿರುವಾಗ ರಾಜಾರಾಯರು ನನ್ನನ್ನು ಕರೆಸಿದ್ರು. ನಾನು ಹೋದೆ. ನಾನು ಹೋಗಿ ಸೇರ್ಕೊಂಡಾಗ ರವಿಗೆ ಈಗಿನ ಮನುಷ್ಯ ಇಲ್ಲಿಂದ ಬಂದ ಅಂತ ಒಳಗೆಲ್ಲೋ ಒಂದು ಅಸಮಾಧಾನ. ಯಾಕೆ ಅಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ರವಿಗೂ ಗೊತ್ತಿಲ್ಲ. ಇಬ್ಬರನ್ನು ತೆಗೆದು ಹುಬ್ಳಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಹುಬ್ಳಿಗೆ ಟ್ರಾನ್ಸ್ಫರ್ ಮಾಡಿದಾಗ ಕರ್ಮವೀರ ಸ್ಟಾರ್ಟ್ ಮಾಡುವಂಥ ಇನ್ ಬಿಟ್ವೀನ್ ಟೈಮ್ ಇದೆಯಲ್ಲ, ಮತ್ತೆ ವಾಪಸ್ ಅವರಿಗೆ ಅದು ಅವಕಾಶ ಬಂತು. ಟೆಕ್ಸ್ಟ್ ಬುಕ್ ಬರೀಲಿಕ್ಕೆ ದುಡ್ಡು ಬೇಕಾಗಿತ್ತು. ಅಲ್ಲಿ ಯಾರು ಅಂತ ಎಂಥ ಕುಂಬಾರ ಓಣಿಯ ಏನೋ ಒಂದು ಓಣಿ, ಆ ಓಣಿಯಿಂದ ಸ್ವಾಮಿ ಅಂತೇಳಿ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದು ಬರ್ಕೊಡಿ ಅಂತೇಳಿ 1500 ರೂಪಾಯಿ ಕ್ಯಾಶ್ ಇಟ್ಬಿಟ್ಟಿದ್ದಾನೆ. ಅವ್ರ ರವಿಗೆ ಅದು ನೋಡಿಬಿಟ್ಟು ಬರಲಿಕ್ಕೆ ಮಾಡ್ತಾರೆ. ಆಮೇಲೆ ಇನ್ನೊಬ್ಬ ಬರ್ತಾನೆ ಉತ್ತರ ಕರ್ನಾಟಕದಿಂದ, ಈಗ ಮೈಸೂರಿನಲ್ಲಿ ಸೆಟ್ಲಾಗಿದ್ದಾರೆ, ತುಂಬ ಡೀಸೆಂಟಾದ ಜೀವನ ನಡೆಸ್ತಾ ಇದ್ದಾರೆ. ಆಗ ಅದು ಇಂಡಿಸೆಂಟ್ ಬದುಕು ಅಂತಲ್ಲ, ಬಟ್ ಬರ್ಸ್ತಾಯಿದ್ರು. ಬರ್ಸಿ ಕೊನೆಗೆ ಅವರಿಗೆ ಕಸ್ತೂರಿ ಇನ್ಚಾರ್ಜ್ ಎಲ್ಲಿಂದ ಚಕೋರಿ ಅದೊಂದು ಇದರಲ್ಲಿ ಹೆಡ್ಡಿಂಗೇ ಕೊಟ್ಟಿದ್ದಾರೆ. ಚಕೋರಿಯ ಗಬ್ಬು ಕೊಚ್ಚೆಯಿಂದ ನಾನು ಕಸ್ತೂರಿಯ ಮಂಟಪಕ್ಕೆ ಏರ್ಬಿಟ್ಟೆ ಅಂತೇಳಿ ಟೈಟಲ್ ಕೊಟ್ಟು ಬರೆದಿರೋದು ಆಲ್ರೆಡಿ. ಯಾವ ಮುಚ್ಚುಮರ ಇಲ್ಲ ಅದರಲ್ಲಿ, ಆ ಆರ್ಟಿಕಲ್ನಲ್ಲಿ. ಅದೇ ಹೇಳಿದ್ನಲ್ಲ, ಅವರು ಹೆಂಗೆ ನೀವು ಹೇಳ್ದಂಗೆ ಆ ಚಕೋರಿಯಿಂದ ಹಿಡಿದು ಎಂಥೆಂಥ ಪುಸ್ತಕ ಏನೋ ಜಾನ್ ದಳ್ವಿ ಅವರಾಗಿರ್ಬೋದು. ಹೌದೌದು, ಇದೇನು ಅಲ್ಲ ಈಗ ಆ್ಯಕ್ಚುಲಿ. ಬಟ್ ಆರಂಭದ ದಿನಗಳು ಅಷ್ಟು ಕಷ್ಟದಲ್ಲಿದ್ದಾರೆ ರವಿ ಅಂತ ಹೇಳೋದಕ್ಕೆ ಈ ಇನ್ಸಿಡೆಂಟ್ ಕೊಟ್ಟಾಯ್ತು. ಬೇರೆ ದಾರಿ ಇಲ್ಲ, ಆಲ್ಟರ್ನೇಟಿವ್ ಇಲ್ಲ. ನನಗೆ ದುಡ್ಡು ಬೇಕು, ಬದುಕಬೇಕು, ಒಂದಷ್ಟು ಹೊಟ್ಟೆ ಕಾಯ್ತಾ ಇದೆ. ಆ ಕಾರಣಕ್ಕಾದರೂ ನಾನು ಈ ಕೆಲಸ ಮಾಡಲೇಬೇಕು ಅಂತ. ಸಂಬಂಧ ಏನೂ ಇಲ್ಲ ಅದರಲ್ಲಿ, ಏನು ಇವನಿಗೆ ತೃಪ್ತಿ ಅದೇನಿಲ್ಲ. ನಾನು ಅಂತಂತ ಕತೆ ಬರೆದವನು, ಯಾವುದು ಇದರಲ್ಲಿ ಉದಯವಾಣಿ ಗ್ರೂಪಲ್ಲಿ ತುಷಾರದಲ್ಲಿ ಕತೆ ಬರೆದವನು, ಅದಕ್ಕೆ ಪ್ರೈಸ್ ಬರೆದವನು, ಅವಾರ್ಡ್ ಬರೆದವನು. ಇದೆಲ್ಲ ಇದ್ದು ಕೂಡ ನಾನು ಇಲ್ಲಿ ಬಂದು ಏನು ಮಾಡ್ತಾಯಿದ್ದೀನಿ ಅಂತ ಅವನಿಗೆ ತುಂಬ ಬೇಜಾರಿತ್ತು. ಅದರಲ್ಲಿ ತುಂಬ ಕ್ಯಾಶ್ ಮಾಡ್ಕೊಂಡಿದ್ದ. ಅದೇ ಮೈಸೂರಿನಲ್ಲಿ ಸೆಟ್ ಆದವನು ಒಂದು ರೂಮ್ ಮಾಡಿ ಕೊಡ್ತಾರೆ, AC ರೂಮು. ಅಲ್ಲಿ ರಮ್ಮು ತಂದಿಡ್ತಾನೆ ಫಸ್ಟ್, ಆಮೇಲೆ ಪೇಪರ್ ಕೊಡ್ತಾನೆ, ಪೆನ್ನು ಕೊಡ್ತಾನೆ. ಇಂಥದ್ದೆಲ್ಲ ಬರ್ತಾ ಹೋಗ್ತಾರೆ ಅದರಲ್ಲಿ. ಇದು ಒಬ್ಬ ಇಲ್ಲಿ ಸೆಟ್ಲಾಗಲಿಕ್ಕೆ ಬರುವ ಹಿಂದಿನ ಒಂದು ಘಟನೆಗಳು. ರವಿ ಬೆಳಗೆರೆ ಅಂದರೆ ಏನು ಅಂತೇಳಿ ಇದನ್ನು ಅಷ್ಟೂ ಅಕಸ್ಮಾತ್ನಲ್ಲಿ ಬರೆದಿದ್ದಾರೆ. ನಾನೀಗ ಹೇಳುವಷ್ಟನ್ನು ಬರೆದಿದ್ದಾರೆ, ಜನ ಓದ್ಕೊಂಡಿದ್ದಾರೆ. ಸೊ ರವಿ ಎಲ್ರಿಗೂ ಇಷ್ಟ ಆಗೋದು ಯಾಕೆಂದರೆ ಅದೆಲ್ಲವನ್ನು ತೋಡ್ಕೊಂಡಿದ್ದಾರೆ. ಐ ಥಿಂಕ್ ಅವ್ರ ಖಾಸ್ಬಾತ್ ಕೂಡ ಯಾಕೆ ನಂಗೆ ಅನ್ಸೋ ಪ್ರಕಾರ ಅವರು ಯಾಕೆ ಆ ಥರದ್ದು ಒಂದು ವ್ಯಕ್ತಿತ್ವ ಆದರು ಅಂದರೆ ಅವ್ರಿಗೆ ಆಗಿರೋವಂಥ ಇಷ್ಟು ಎಕ್ಸ್ಪೀರಿಯನ್ಸಸ್. ಯಾಕಂದರೆ ಒಬ್ಬ ಮನುಷ್ಯನಿಗೆ ಎಕ್ಸ್ಪೀರಿಯನ್ಸಸ್ ಇಸ್ ವಾಟ್ ಮೇಕ್ಸ್ ಹಿಮ್. ಇಲ್ಲ ಅಂತಂದರೆ ನೀವು ಅಷ್ಟು ಆ ಮಟ್ಟಿಗೆ ಅದನ್ನು ಆಗಿರೋ ಎಕ್ಸ್ಪೀರಿಯನ್ಸ್ ನಮಗೂ ಆಗಿರ್ಬೋದು, ನಿಮಗೂ ಆಗಿರ್ಬೋದು, ಆದರೆ ಅದನ್ನು ಹೇಳೋ ಶೈಲಿ ಇದೆಯಲ್ಲ, ಅದನ್ನು ಟು ಪುಟ್ ಇಟ್ ಔಟ್ ಇನ್ ದಟ್ ಫಾರ್ಮ್ ಇದೆಯಲ್ಲ, ಅದು ಐ ಥಿಂಕ್ ಹಿ ಹ್ಯಾಡ್ ದಟ್ ಅಬಿಲಿಟಿ. ಇಲ್ಲಾಂದರೆ ಅವ್ರು ಏನೆಲ್ಲ ಮಾಡಿದ್ದಾರೆ. ನನಗೆ ಎಷ್ಟೋ ಸಲ ಅವರ ಬಾಲ್ಯದ ದಿನಗಳದ್ದು ಯಾವತ್ತೋ ಒಂದು ಸಲ ನಾನು ಬುಕ್ ಬರೆದಾಗ ಐ ವಾಂಟ್ ಟು ರೈಟ್ ದಟ್, ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಬಟ್ ಅವರು ಹೇಳಿರೋ ಅಂಥ ಎಕ್ಸ್ಪೀರಿಯನ್ಸ್ ಇದ್ದಾವಲ್ಲ, ಇಟ್ಸ್ ಅನ್ಬಿಲೀವಬಲ್. ಆ್ಯಂಡ್ ಒಬ್ಬ ತಂದೆ ಒಂದು ಮಗಳಿಗೆ ಕೂರಿಸ್ಕೊಂಡು ಇದನ್ನು ಹೇಳ್ತಾರೆ, ನಾನು ಅಂತ ಹಿಂಗೆ ನೋಡ್ತಾ ಇದ್ದೀನಿ. ಸೊ ಅಂದರೆ ಆ ರೇಂಜಿನ ಎಕ್ಸ್ಪೀರಿಯನ್ಸಸ್ ಅವ್ರಿಗೆ ಆಗಿದೆ. ಆ್ಯಂಡ್ ಕೆಲವೆಲ್ಲ ಸುಮಾರು ಅವರೇ ಬರೆದಿದ್ದಾರೆ. ನೀವು ಹೇಳ್ದಂಗೆ ಯಾವುದೂ ಮುಚ್ಚುಮರೆ ಮಾಡಿಲ್ಲ ಅವರು. ಸೊ ಎಲ್ಲೋ ಸ್ಮಶಾನದಲ್ಲಿ ದುಡ್ಡು ಬೇಕು ಅಂತ ಒಂದು ಮಗುದು ಕಿವಿ ಓಲೆನ ಅವರು, ನನಗೆ ಅದನ್ನೂ ನೆನಪಿದೆ, ಅದು ಹೇಳಿದ ಇನ್ಸಿಡೆಂಟ್. ಆಮೇಲೆ ಅದನ್ನು ಐ ಥಿಂಕ್ ಅವ್ರು ಖಾಸ್ಬಾತಲ್ಲಿ ಕೂಡ ಬರೆದಿದ್ದಾರೆ ಅದನ್ನು. ಆ ಮಗುದು ಓಲೆನೂ ತೊಗೊಂಬಂದಿದ್ವಿ ನಾವು ಒಂದು ಟೈಮಲ್ಲಿ ಅಂತ. ಅಂದರೆ ಅಷ್ಟು ಅದು ಬಡತನ ಅಂತಲ್ಲ, ಆವಾಗ ಸಿಗರೇಟ್ಸ್ ಎದಕ್ಕೋ ಏನಕ್ಕೋ ಬೇಕಿತ್ತು ಅಂತ. ಸೊ ಆ ಥರದ ಎಕ್ಸ್ಪೀರಿಯನ್ಸಸ್ ಇಂದ ಹಿಡಿದು
ಕಾರ್ಗಿಲ್ಗೆ ಹೋಗಿ ಆ ಯುದ್ಧ ಕವರ್ ಮಾಡಿ ಅಲ್ಲೆಲ್ಲ ಇನ್ನೇನು ಹಿಂದಿನ ದಿವಸ ಇನ್ನು 3 ದಿನದ ಮುಂಚೆ ICUಲಿದ್ದಾರೆ. ಇವ್ರು ಅಷ್ಟೇ ಏನಾಗತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಡೇ ನಾನು ಎಲ್ಲಿದ್ದೀನಿ ಗೊತ್ತಾ ಅಂತ, ಎಲ್ಲಿದ್ದೀನಿ ಅಂದರೆ ಯುದ್ಧ ಕವರ್ ಮಾಡೋಕ್ಕೆ ಹೋಗಿದ್ದೀನಿ. ನನ್ನ ಅಪ್ಪ ಏನು ಮಾಡ್ತಾ ಇದ್ದೀರಾ ನೀವು? ಸೊ ದಟ್ ವಾಸ್ ರವಿ ಬೆಳಗೆರೆ. ಸೊ ಎಲ್ಲ ನಿಂತು ಹೇಳ್ತಾ ಇದ್ದಾರಲ್ಲ. ಎಸ್, ಹಿ ಈಸ್ ಶೇರ್ಡ್ ಅ ಲಾಟ್ ಆಫ್ ಥಿಂಗ್ಸ್ ವಿತ್ ಮೀ. ಅವರ ನಾನು ಏನೋ ಒಂದು ಸಸ್ಪೆನ್ಸ್ ಹೊಡೆದಾಕ್ಬಿಡೋಣ ಅಂತ ಟೆಕ್ಸ್ಟ್ ಬುಕ್ನ ಬಗ್ಗೆ ಮಾತಾಡ್ಲಿಕ್ಕೆ ಕೊಟ್ಟರೆ ನನಗೆ ಅಪ್ಪ ಹೇಳಿದ್ದಾರೆ ಅದು ಅಪ್ಪಂದು ನಂದು ಬಾಂಧವ್ಯ ಹ್ಯಾಸ್ ಬೀನ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಅವ್ರಿಗೊಂಥರ ನಾನು ಸಪೋರ್ಟ್ ಸಿಸ್ಟಮ್ ಥರನೂ ಅಂತ ಹೇಳ್ಬೋದು. ಯಾಕಂದರೆ ಯಾವಾಗ ಎಷ್ಟೋ ಸಲ ಅವ್ರಿಗೆ ಬೇಜಾರಾಗೋ ಇನ್ಸಿಡೆಂಟ್ಸ್ಗಳು ಇದ್ದಾವೆ. ಆ್ಯಂಡ್ ಆ ಟೈಮಲ್ಲೆಲ್ಲ ಜೊತೆ ನಾನು ಇದ್ದೀನಿ ಅನ್ನೋದು ನನಗೆ ಸಮ್ಟೈಮ್ಸ್ ಏನಾಗೋದು ಗೊತ್ತಾ, ಒಂದು ಫಿಸಿಕಲ್ ಕ್ಲೋಸ್ನೆಸ್ಗಿಂತ ಪಕ್ಕದಲ್ಲಿದ್ದೀವ ಅನ್ನೋದಕ್ಕಿಂತ ಮೆಂಟಲಿ ಓಕೆ ನನ್ನ ಮಗಳಿದ್ದಾಳೆ. ನಾನು ಎಷ್ಟೋ ರಾತ್ರಿಗಳು ಫೋನ್ ಮಾಡಿಬಿಟ್ಟು ಹತ್ತಿರೋದಿದೆ. ಎಷ್ಟೋ ಸಲ ನನಗೆ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ನಾನು ಅವ್ರ ಜೊತೆ ಜಗಳ ಮಾಡಿದ್ದೀನಿ, ಕಿಚ್ಚಾಡಿದ್ದೀನಿ, ಕೂಗಾಡಿದ್ದೀನಿ. ಅವ್ರು ಹೆಂಗೆ ಕೂಗ್ತಿದ್ರು ಅದಕ್ಕಿಂತ 2 ಪಟ್ಟು ನಾನು ಒಬ್ಬಳೇ ಅನ್ಸುತ್ತೆ ಮನೆಯಲ್ಲಿ ಆ ಥರದ್ದು ಲಿಬರ್ಟಿ ತೊಗೊಂಡು ಅವ್ರನ್ನ ಕೂಗಾಡಿರೋದು. ಒಂದು ಸಣ್ಣ ಇನ್ಸಿಡೆಂಟ್, ಅವ್ರ ಕೋಪದ ಬಗ್ಗೆ ಹೇಳಬೇಕಂದ್ರೆ ಎಲ್ರಿಗೂ ಗೊತ್ತು ಅವ್ರಿಗೆ ತುಂಬ ಕೋಪ ಬರುತ್ತೆ ಅಂತ. ಆದರೂ ನನ್ನನ್ನು ಜಮದಗ್ನಿಂದ ಕರೀತಾರೆ ಕಳ್ಳ ದೂರ್ವಾಸ ಬಂದ. ತುಂಬ ಕೋಪ ಬರೋದು. ಆ್ಯಂಡ್ ನಮ್ಮ ಹೈ ಬ್ಯಾಂಗ್ಳೂರ್ ಆಫೀಸಲ್ಲಿ ಎಲ್ಲರೂ ಒಂಥರ ಹಿಂಗೆ ಕ್ಯಾಚ್ ಹಿಡಿಯಂಗೆ ನಿಂತಿರೋರು. ಏನು ಪೇಪರ್ ವೇಟ್ಸ್ ಎಲ್ಲ ಎತ್ತಿಟ್ಬಿಟ್ಟಿರೋರು ನಿವೇತಾ ಆಂಟಿ, ಎಲ್ಲಿ ಯಾವಾಗ ಕೋಪ ಬಂದು ಹೆಂಗೆ ಬಿಸಾಕ್ತಾನೆ ಗೊತ್ತಿಲ್ಲ ಅಂತ. ಸೊ ಫುಲ್ ಆ ರೇಂಜಿಗೆ ಕೋಪ ಮಾಡ್ಕೊಳ್ಳೋರು. ಸೊ ಆ ಥರದ್ದು ಮನೆಯಲ್ಲೂ ಅಷ್ಟೇ ಸಡನ್ನಾಗಿ ಏನು ವಿಷಯಕ್ಕೆ ಯಾವಾಗ ಹೆಂಗೆ ಟ್ರಿಗರ್ ಆಗುತ್ತೆ, ಯಾವುದೋ ವಿಷಯ ಇಟ್ಕೊಂಡು ಬಂದಿರೋರು. ಒಂದ್ಸಲ ಈ ಥರ ತುಂಬ ಇನ್ಸಿಡೆಂಟ್ಸ್ ಆಗಿದೆ. ಬಟ್ ಒಂದ್ಸರಿ ನಮ್ಮಲ್ಲಿ ಒಂದು ರೈಟಿಂಗ್ ಡೆಸ್ಕ್ ಇತ್ತು ಅವ್ರದ್ದು. ಅದ್ರ ಮೇಲೆ ಅವ್ರು ಬರೆಯೋರು ಒಂದು ಬ್ಲೂ ಕಲರ್ದು ಆ್ಯಕ್ಚುಲಿ ಅದೊಂದು ಈ ಶೀಟ್ ಆಫ್ ಪೇಪರ್ ಅಲ್ಲ ಸಾರಿ, ಆ ಮಟೀರಿಯಲ್ ಏನಂತ ಗೊತ್ತಿಲ್ಲ, ಫೈಬರ್ ಥರದ್ರನ್ನ ಅದನ್ನೇ ಅವರೊಂದು ಹೀಗೆ ಡೆಸ್ಕ್ ಥರ ಮಾಡ್ಕೊಂಡು ಅದ್ರ ಮೇಲೆ ಬರೆಯೋರು. ಅದ್ರ ಮೇಲೆ ಪೇಪರ್ ಇಟ್ಕೊಂಡು ಬರೆಯೋರು. ಸೊ ನಾವು ಅದು ಚಿಕ್ಕವರಲ್ಲ, ನಮಗೇನು ಹುಬ್ಳಿ ಮನೆಯಲ್ಲಿ ನಾವು ಅದನ್ನು ಹೇನು ಬಾಚ್ಕೊಳ್ಳೋಕ್ಕೇನು ಅದನ್ನು ಇಟ್ಕೊಂಡು ನಾವು ಬಾಚ್ಕೊಂಡು ಅದ್ರ ಮೇಲೆ ಹೇನ ಕುಕ್ಕಿ ಇದು ಮಾಡ್ತಿದ್ವಿ. ಒಂದು ದಿವಸ ಅಪ್ಪ ಊಟ ಮಾಡ್ತಾ ಕೂತಿದ್ರು. ಆ್ಯಂಡ್ ಅವ್ರಿಗೆ ಡಯಾಬಿಟೀಸ್ ಇತ್ತಾದ್ರಿಂದ ಅವ್ರಿಗೆ ಹಸುವಾದಾಗ ಸಿಟ್ಟು ಬರೋದು, ಊಟ ಚೆನ್ನಾಗಿಲ್ಲ ಅಂತ ಯಾವುದೋ ಕಾರಣಕ್ಕೆ ರೇಗೋರು, ಎತ್ತಿ ಬಿಸಾಕೋದು ವಾಸ್ ಲೈಕ್ ಒನ್ ಹಿಸ್ ಥಿಂಗ್ ದಟ್ ಐ ಆಲ್ವೇಸ್ ರಿಮೆಂಬರ್. ಸೊ ಹೀಗೆ ಊಟ ಮಾಡ್ತಾ ಕೂತಿದ್ದಾರೆ. ನಾನು ಕ್ಯಾಶುವಲ್ ಆಗಿ ತುಂಬ ಇದಾಗಿ, ಅಮ್ಮ ಈ ಟೇಬಲ್ಲು ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತಲ್ಲ ಈ ಡೆಸ್ಕು ಅಂತಂದೆ. ನಮ್ಮಮ್ಮ ಸುಮ್ಮನೆ, ಅವ್ರಿಗೂ ಪಾಪ ಗೊತ್ತಿಲ್ಲ ನಾನು ಏನು ಹೇಳ್ತೀನಿ, ಏನು ಸಾಯಿಸೋಕ್ಕೂ ಇದನ್ನೇ ಉಪಯೋಗಿಸ್ತೀವಿ, ಅಪ್ಪ ಬರೆಯೋಕ್ಕೂ ಇದನ್ನೇ ಉಪಯೋಗಿಸ್ತಾರೆ, ಊಟ ಡೈನಿಂಗ್ ಟೇಬಲ್ಲು ಎತ್ತಿ ಬಿಸಾಕಿದ್ರು. ಸೊ ಆ ಥರದ್ದು ಕೋಪ ಇದೆ. ಆ್ಯಂಡ್ ಇನ್ನೊಂದು ದಿವಸ ಯಾವಾಗೋ ಅವ್ರದ್ದು ಶರ್ಟ್ ಬಟ್ಟೆ ಏನೋ ಕಲೆ ಆಗಿಬಿಟ್ಟಿತ್ತು, ಹೊಸ ಶರ್ಟು ಕಲೆ ಆಗಿಬಿಟ್ಟಿತ್ತು. ಯಾರೋ ಗರ್ಲ್ಫ್ರೆಂಡ್ ಕೊಟ್ಟಿರ್ಬೋದು ಮೋಸ್ಟ್ಲಿ, ಇವಾಗ ಅನ್ಸುತ್ತೆ ನನಗೆ ಗೊತ್ತಿಲ್ಲ. ಸೊ ಫುಲ್ಲು ಕೂಗಾಡ್ತಾ ಇದ್ದಾರೆ, ಅಮ್ಮನ ಮೇಲೆ ಕಿರ್ಚ್ತಾ ಇದ್ದಾರೆ, ಏನಾದರೂ ವ್ಯಾಲ್ಯೂ ಇದೆಯಾ ಹಂಗೆ ಹಿಂಗೆ ಅಂತ ಕೂಗ್ತಾ ಇದ್ದಾರೆ. ಆ್ಯಂಡ್ ಪಾಪ ಅಮ್ಮ ಸೈಲೆಂಟಾಗಿ ಕೂತಿದ್ದಾರೆ. ನಂಗೆ ಅದೇನು ಅನಿಸ್ತಾ, ನಾನು ಇನ್ನೂ ಸೆಕೆಂಡ್ PU ಫಸ್ಟ್ PU ಇದ್ದೆ ಅನಿಸುತ್ತೆ. ಅಪ್ಪ ಇಟ್ ಇಸ್ ಎನಫ್ ಅಂತ ಕಿರ್ಚ್ದೆ. ಫಸ್ಟ್ ಟೈಮ್ ನಾನು ಅಪ್ಪಂಗೆ ತಿರುಗಿ ಮಾತಾಡಿದ್ದು. ಸೈಲೆಂಟ್ ಆಗಿಬಿಟ್ರು. ದಿಸ್ ಇಸ್ ನಾಟ್ ಡನ್, ಇಟ್ಸ್ ಎನಫ್ ಅಂತ ನಾನು ಜೋರಾಗಿ ಕೂಗ್ದೆ. ಸೈಲೆಂಟ್ ಆಗಿಬಿಟ್ರು, ಏನೂ ಮಾತಾಡಿಲ್ಲ, ಎದ್ದೊಟ್ಟೋದ್ರು ಅಲ್ಲಿಂದ. ಆಮೇಲೆ ಅಮ್ಮಂಗೆ ಕರೆದು, ನಿನ್ನ ಮಗಳು ದೊಡ್ಡೋಳಾಗೋಗಿದ್ದಾಳೆ, ನನಗೆ ಮಾಡಿದ್ದಾಳೆ, ಮಾತಾಡ್ತಾಳೆ ಅಂತೇನೋ ಅಂದ್ರಂತೆ. ಅದಾಗಿ ಒಂದು ಅರ್ಧ ಗಂಟೆಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ರು. ನಾನು ಮನೆ ಬಿಟ್ಟು ಹೋಗ್ತೀನಿ ಅನ್ನೋದು ಹ್ಯಾಡ್ ಬಿಕಮ್ ಲೈಕ್ ಒನ್ ಹ್ಯಾಬಿಟ್. ಹೋಪ ಆದ ತಕ್ಷಣ ಎಲ್ಲ ಎತ್ಕೊಂಡು ನಾನು ಹೊರಟೆ ಮನೆ ಬಿಟ್ಟು ಅಂತ. ಮನೇಲೇ ಇರ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್, ಮನೆ ಬಿಟ್ಟು ಹೋಗೋದಂತಿವ್ರು. ಸೊ ಮನೆ ಬಿಟ್ಟು ಹೋಗ್ತೀನಿ ಅಂತ ಆಗಿರುವಾಗ ನಾನು ಆಮೇಲೆ ಅಂದೆ, ಈ ಚೋಕೆ ನಾನೇನು ಮಾತಾಡಲಿಲ್ಲ, ನಾನು ಸೈಲೆಂಟ್ ಆಗಿದೆ. ನನಗೆ ಇನ್ನೂ ಐ ವಾಸ್ ಪ್ರಾಸೆಸಿಂಗ್, ಹಿಂಗೆ ಹೇಳ್ಬಿಟ್ನಾ ನಾನು ಅಪ್ಪನ ಎದುರು ಮಾತಾಡ್ಬಿಟ್ನಾ ಅಂತ. ಸೊ ಆಮೇಲೆ ಕರೆದ್ಬಿಟ್ಟು ಅದ್ರ ಬೆಲೆ ಎಷ್ಟು ಗೊತ್ತಾ ನಿನಗೆ, ಆ ಶರ್ಟ್ ಕಲೆ, ನಿನ್ನ ಚೆನ್ನಾಗಿರೋ ಬಟ್ಟೆ ಕಲೆ ಆದರೆ ನಿಂಗೆ ಹೆಂಗೆ ಅನಿಸುತ್ತೆ ಅಂತೆಲ್ಲ ಕುತ್ಕೊಂಡು ಒಂದು 15 ನಿಮಿಷ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಅದೇನು ಅನಿಸ್ತಾ ಗೊತ್ತಿಲ್ಲ, ಅದಾದಮೇಲಿಂದ ಮನೇಲಿ ಕೂಗೋದು ಸುಮಾರು ಕಡಿಮೆ ಆಯಿತು. ಸೊ ಹಾಗಾಗಿ ಎಷ್ಟೋ ಸಲ ಅವ್ರು ಫೋನ್ ಮಾಡಿದಾಗ ಸುಮಾರು ಇನ್ಸಿಡೆಂಟ್ಗಳಾಗಿದೆ. ಜೈಲ್ ಇನ್ಸಿಡೆಂಟ್ ಇರ್ಬೋದು, ಈವನ್ ಯಶೋಮತಿ ವಿಷಯದಲ್ಲಿರ್ಬೋದು. ಸೊ ಸುಮಾರು ವಿಷಯಗಳಲ್ಲಿ ನಾನು ಅಪ್ಪ ಒಂದು ತಂದೆ ಮಗಳಾಗಿ ಇವೆಲ್ಲ ಡಿಸ್ಕಸ್ ಮಾಡಬಹುದಾ ಅಂತ ಎಷ್ಟೋ ಮನೆಗಳಲ್ಲಿ ಯೋಚನೆ ಮಾಡುವಂಥ ವಿಷಯಗಳನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ನಾನು ಅವ್ರಿಗೆ ಎಷ್ಟೋ ಸಲ ಹೇಳಿದ್ದೀನಿ, ಮೇಕ್ ಪೀಸ್ ವಿತ್ ಇಟ್, ಯು ಹ್ಯಾವ್ ಟು ಮೇಕ್ ಪೀಸ್ ವಿತ್ ಇಟ್. ಐದರ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಹಿಂಗೆ ಇರೋದು ಜೀವನ, ನಂದು ಹಿಂಗೆ ನಡೆಯುತ್ತೆ ಇನ್ಮೇಲೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಇಲ್ಲ ಕಮ್ ಔಟ್ ಆಫ್ ಇಟ್. ಎರಡರಲ್ಲಿ ಒಂದು ನೀವು ಮಾಡಲೇಬೇಕು. ಯು ಕಾಂಟ್ ಈ ಥರ ನೀವು ಸ್ಟ್ರಗಲ್ ಮಾಡೋದು ಎಮೋಷ್ನಲಿ ನಂಗೆ ನೋಡೋಕ್ಕಾಗಲ್ಲ ಅಂತ. ದೆನ್ ಆ ಮೂಮೆಂಟಲ್ಲಿ ಅವ್ರಿಗೆ ಕೋಪ ಬಂದಾಗ್ಲೂ ನೆಕ್ಸ್ಟ್ ಟೈಮ್ ಯಾವಾಗೋ ಫೋನ್ ಮಾಡಿ, ನೀನು ಹೇಳಿದ್ದು ಕರೆಕ್ಟ್ ಮಗಳೇ ಅಂತ. ದೇರ್ ಹ್ಯಾವ್ ಬೀನ್ ಇನ್ಸಿಡೆಂಟ್ಸ್ ಲೈಕ್ ದ್ಯಾಟ್. ಸೊ ದ ಬಾಂಡಿಂಗ್ ದಟ್ ವಿ ಹ್ಯಾವ್ ಶೇರ್ಡ್ ಇಸ್ ವೆರಿ ವೆರಿ ಡಿಫ್ರೆಂಟ್.
ನಂದು ಇನ್ನು ಎಸ್. ಕರ್ಮವೀರ ಹುಬ್ಬಳ್ಳಿಯಲ್ಲಿ ಪ್ರಿಂಟ್ ಆಗಬೇಕು, ಅಲ್ಲಿ ಪ್ರಿಪರೇಷನ್ ಎಲ್ಲ ನೋಡ್ಕೋಬೇಕು ಅಂಥೇಳಿ ರವಿಯನ್ನಲ್ಲಿ ಕಳಿಸಿದ್ರು. ನಂತರ ನನ್ನನ್ನು ಕಳಿಸಿದ್ರು. ನಾವು ಅಲ್ಲೇ ಬ್ಯುಸಿ ಆಗಿಬಿಟ್ವಿ. ಎಷ್ಟು ಬ್ಯುಸಿ ಅಂದರೆ ಉಡುಪಿ ಹೋಟ್ಲಿಗೆ ಹೋಗಿ 2 ನ್ಯೂಸ್ ಪ್ರಿಂಟ್ ಕೊಡು ಅಂತೇಳಿ, ಮಸಾಲೆ ದೋಸೆಗೆ ನ್ಯೂಸ್ ಪ್ರಿಂಟ್ ಬಗ್ಗೆ ಮಾತಾಡಿ ರವಿ ಏನು ಹೇಳ್ತಾ ಇದ್ವಿ, ನ್ಯೂಸ್ ಪ್ರಿಂಟಾ, ಮಸಾಲೆ ದೋಸೆ ಇಲ್ಲ ಮರ ಅಂತ ಅಷ್ಟು ಬ್ಯುಸಿ ಆದ್ವಿ. ಬ್ಯುಸಿಯಾಗಿ ಪ್ರಿಂಟ್ ಆಯಿತು, ಕರ್ಮವೀರ ಪ್ರಿಂಟ್ ಆಯಿತು. 16 ವರ್ಷದ ನಂತರ ನಾವು ಹೇಗೆ ಇರಬೇಕು, ಇಬ್ಬರು ಫೈಟ್. ಬೆಳಗ್ಗೆ 6 ಗಂಟೆಗೆ ಅವನು ಬಂದರೆ ನಾನು 5 ಗಂಟೆ ಬರೋದು, ಈ ಥರ. ನನ್ನಲ್ಲಿ ರೂಮ್ ಇತ್ತು ಕೃಷ್ಣ ಭವನದಲ್ಲೇ. ಕೆಲಸ ಮಾಡಿ ಅದು ಹೇಗೋ ಆಯಿತು. ಹೊರಗೆ ಬರಬೇಕು, ಪ್ರಿಂಟಾಗಿ ಹೊರಗೆ ಬರಬೇಕು. ಅಷ್ಟರಲ್ಲಿ ಒಂದು ಪಬ್ಲಿಸಿಟಿ ಬೇಕು ಅಂತ ಅನ್ನಿಸ್ತು. ಅಂದರೆ ಹೇಗೆ ಏನು ಅಂತೇಳಿ ನಾನು ಹೇಳಿದೆ, ಬೆಂಗಳೂರಿಗೆ ನಾನು ಅನಂತನಾಗನ್ನು ಕರೆಸುವ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದೆ. ರವಿ ಹೌದಲ್ಲ, ಅನಂತನಾಗ್ ಬೆಂಗಳೂರಿಗೆ ಬೇಡ, ಹುಬ್ಳಿಗೆ ಕರ್ಕೊಂಡು ಹೋಗೋಣ ಅಂತ. ನನಗೆ ಬರ್ತಾರ ಇಲ್ವೋ ಅಂತ ನನಗೆ ಡೌಟು. ಅದು ದಾವಣಗೆರೆ ಶಂಕರ್ನಾಗ್ ಆಕ್ಸಿಡೆಂಟ್ ಆದ ಜಾಗ ದಾಟ್ಕೊಂಡು ಹೋಗ್ತಾರಾ ಇಲ್ವಾ ಅಂತೇಳಿ ಅದೊಂದು ಡೌಟ್ ಇತ್ತು. ಆಗ ಉದಯ್ ಮರ್ಕಿಣಿ ನಮ್ಮ ಜೊತೆ 3 ಜನ ನಮ್ಮನ್ನು. ಇನ್ನೂ ಆ ಫೋಟೋ ನನಗೆ ನೆನಪಿದೆ, ನಿಮ್ಮ 3 ಜನದ್ದು ಅಲ್ವಾ? ನೀವು, ಉದಯ್ ಮಾಮ ಮತ್ತೆ ಅಪ್ಪ, 3 ಜನ ದಾಡಿ ಮೆಮಾನ್ ಬ್ರದರ್ಸ್ ಅಂತ ನಮ್ಮನ್ನು ಕರಿತಾ ಇದ್ರು. ಆಗ ನಮಗೆ ಬೇರೆ ಒಂದು ಗೂಡಿನ ಥರದ್ದು ಆಫೀಸ್ ಕೊಟ್ಟಿದ್ರು ಶ್ಯಾಮರಾಯರು. ಸೊ ನಾವು ಹೋದ್ವಿ, ಅವರು ಒಪ್ಪಿದ್ರು. ಅವರು ಒಂದು ಕಂಡೀಷನ್ ಹಾಕಿದ್ದೆ ಏನಂದರೆ, ಅಲ್ಲಿ ಹೋಟೆಲ್ನ ಎಲ್ಲ ಖರ್ಚು ನಂದು, ನಿಮ್ದೇನಂದರೆ ಡೀಸೆಲ್ ಎಷ್ಟು ಅಷ್ಟು ಮಾತ್ರ, ಬಟ್ ಕಾರ್ ಕಾಂಟೆಸ್ಟ್ ಇರಬೇಕು ಅಂತ. ಯಾಕೆ ಅಂತ ಹೇಳಿದೆ, ಅದು ಇದು ಬಾನೆಟ್ ತುಂಬ ಉದ್ದ ಇದೆಯಲ್ಲ, ಆಕ್ಸಿಡೆಂಟ್ ಆದರೂ ತಾಗಲ್ಲ ಅಂತ ಈ ಥರ ಯೋಚನೆ ಮಾಡಿದ್ರು ಅವರು. ಖಂಡಿತ ನೀವೇ ಆಯ್ಕೆ ಮಾಡ್ಕೊಳ್ಳಿ ಕಾಂಟೆಸ್ಟ ಕಾರು ಅಂತೇಳಿ ಕರ್ಕೊಂಡೋದ್ವಿ. ಸೀದಾ ಓದಿರ್ಲಿಕ್ಕೆ ಅಶೋಕ್ ಹೋಟ್ಲಿಗೆ ಬೀರು ಕುಡಿಲಿಕ್ಕೆ ಮಧ್ಯಾಹ್ನ 12 ಗಂಟೆಗೆ ಸೇವನೆ ಆಯಿತು, ಊಟ ಆಯಿತು. ಎಲ್ಲರೂ ಮತ್ತೆ ವಾಪಸ್ಸು. ಅದು ಯಾವುದೋ ಒಂದು ಮೂಡು ಆಡ್ತಾರೆ, ರಂಗ ಇವರಲ್ವ, ನಟರಲ್ವ, ರಂಗಭೂಮಿ ನಟ ಕೂಡ. ಸೊ ಜೋರಾಗಿ ಹಾಡ್ತಾ ಮಾಡ್ತಾ ಹೋಗ್ತಾ ಇದ್ವಿ. ದಾವಣಗೆರೆ ಹತ್ರ ಮುಟ್ಟೋಷ್ಟರಲ್ಲಿ ಅವರಿಗೆ ಶಂಕರ್ನಾಗ್ ನೆನಪಾಗ್ಬಿಟ್ರು. ನಿಲ್ಲಿಸು ಅಂತ ಹೇಳಿದ್ರು. ಕಾರ್ ನಿಲ್ಲಿಸಿ ಕೆಳಗೆ ಇಳಿದ್ರು ಅವರು. ಮುಂದೆ ಅವರು, ನಾವು 3 ಹಿಂದೆ, ನಾನು, ರವಿ ಬೆಳಗೆರೆ, ಉದಯ್ ಮರ್ಕಿಣಿ ಇಳಿದು ಹೋಗಿ ಅಲ್ಲಿಂದ ಒಂದಷ್ಟು ಮಣ್ಣು ತೆಗೆದು ನನ್ನ ಶಂಕರ್ ಅಂತ ಅಳ್ತಾ ಕೂತ್ಕೊಂಡ್ಬಿಟ್ರು. ಯಪ್ಪ, ನಮಗೆ ಏನು ಮಾಡ್ಬೋದು ಗೊತ್ತಾಗಲ್ಲ, ಇದರಲ್ಲಿ ಈ ಸೀನಲ್ಲಿ ಆಗುತ್ತೆ ಅಂತ ನಮಗೆ ಐಡಿಯಾನೇ ಇಲ್ವಲ್ಲ ಅಂತ ಕೂತ್ಕೊಂಡು ಮತ್ತೆ ಹಾಗೆ ಬಂದು ಕೂತ್ಕೊಂಡು ಪುಸ್ತಕ ಓದಲಿಕ್ಕೆ ಹೊರಟಿರೋದು ಹುಬ್ಬಳ್ಳಿವರೆಗೆ. ಮತ್ತು ಮಾತಿಲ್ಲ ಕಥಿಲ್ಲ. ಅಲ್ಲಿ ಉಣಕಲ್ ಕೆರೆ ಮೇಲೆ ನವೀನ ಹೋಟ್ಲ ಯಾವುದೋ ಒಂದಿದೆ, ಅಲ್ಲಿ ಅವರೇ ರೂಮ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಕೂತ್ಕೊಂಡು ರಾತ್ರಿ ಊಟದ ವ್ಯವಸ್ಥೆ ಎಲ್ಲ ಕೂತ್ಕೊಂಡಿದ್ದಾರೆ. ಮತ್ತು ಶಂಕರ್ನಾಗ್ ವಿಷಯ ಬಂದ ಕೂಡಲೇ ಜೋರಾಗಿ ಬಿಡ್ತಾರೆ, ಟೈಟ್ ಆಗಿಬಿಟ್ಟಿದ್ದಾರೆ. ಇದನ್ನು ಟೇಬಲ್ನ ಬಟ್ಟೆನ ಎಳೆದ್ಬಿಡ್ತಾರೆ ಪೂರ್ತಿ, ಅದ್ರ ಮೇಲೆ ಎಲ್ಲ ಬಿದ್ದುಬಿಡ್ತದೆ. ಎಂಥವನನ್ನು ಕರ್ಕೊಂಡು ಬಂದೆ ರವಿ, ಎಂಥವ್ರನ್ನು ಕರ್ಕೊಂಡು ಬಂದು ಮಾರಾಯ ನೀನು. ಆಯ್ತಲ್ಲ, ಮಾರನೇ ದಿವಸಕ್ಕೆ ರೆಡಿ ಆಗಬೇಕಲ್ಲ, ಬೇಗ ಹೋಗಿ ನಿದ್ದೆ ಮಾಡಿ ಫೋನಿನ ಕಾರ್ಯಕ್ರಮ, ಅನಂತನಾಗ್ ಅವ್ರದ್ದು ಫೋನಿನ ಕಾರ್ಯಕ್ರಮ. ಅದರಲ್ಲಿ ಅನೌನ್ಸ್ಮೆಂಟ್ ಎಲ್ಲ ಬಂದುಬಿಟ್ಟಿದ್ದು ಅಷ್ಟರಲ್ಲೇ ಪೇಪರಲ್ಲಿ. ಅಲ್ಲಿ ಗೊತ್ತಲ್ಲ ಉತ್ತರ ಕರ್ನಾಟಕ ಸಂಯುಕ್ತ ಕರ್ನಾಟಕ ಹೇಗಿದೆ ಅಂತ. ಸೊ ಸಿಕ್ಕಾಪಟ್ಟೆ ಕಾಲ್ಗಳು ಬರ್ತು. ತುಂಬ ಚೆಂದ ಮಾಡಿಕೊಟ್ರು ಅದು ಕಾರ್ಯಕ್ರಮ. ಅದನ್ನು ನಾವು ಕವರ್ ಸ್ಟೋರಿಯಾಗಿ ಮಾಡಿಕೊಂಡು ಇದು ಮಾಡ್ತೀವಿ. ಇದು ಅನಂತನಾಗ್ನ ಇನ್ಸಿಡೆಂಟ್. ಈ ಥರ ಸುಮಾರು ಜನ ನೀವು ಮೀಟ್ ಮಾಡಿರ್ಬೋದು ಅನ್ಸುತ್ತಲ್ಲ ಅಪ್ಪನ ಜೊತೆ ನೀವು ನಿಮ್ಮ ಜರ್ನಿಯಲ್ಲಿ. ಹೌದೌದು. ರವಿಗೆ ಬಂದ ಟೈಮಿಗೆ ಒಂದು ದೊಡ್ಡ ಆಸೆ ಅಂದರೆ, ಪಾಪ ನನ್ನ ಕಥೆನೂ ಒಂದು ಸಿನಿಮಾ ಮಾಡಿ ಮಾರಾಯ. ಅದು ಯಾರು, ಸುನೀಲ್ ಕುಮಾರ್ ದೇಸಾಯಿ ಕೈಲಿ ಅಂತ. ಸುನೀಲ್ ಕುಮಾರ್ ದೇಸಾಯಿಯೇ ಆಗಬೇಕು, ನನ್ನನ್ನು ಮೀಟ್ ಮಾಡಿಸು. ಒಂದೇ ಒಂದು ಆಸೆ ಆಗ್ತದೆ, ಬೇರೆ ಏನಿಲ್ಲ. ಆಮೇಲಿನ ಡೆವಲಪ್ಮೆಂಟಲ್ಲಿ ಅದು ಮೊನ್ನೆ ಸಿಕ್ಕಿದ್ರು ದೇಸಾಯಿ. ಸಿಕ್ಕಿದಾಗ ಹೇಳಿದೆ, ಈಗ ಹೇಳಿದ್ರು, ಹೌದಾ ಕರ್ಕೊಂಡು ಬರ್ಬೇಕಿತ್ತಲ್ಲ. ಬಟ್ ಹಾಗೆ ಏನೂ ಇರಲಿಲ್ಲ. ಮಾಡಿದ್ರೆ ತುಂಬ ಕಾಂಟೆಂಟ್ ಇದೆ. ಹೌದೌದು, ಈಗ ಬರಬೇಕು ಅಂತ. ಸೊ ಅದೊಂದು ತುಂಬ ಇದೆ. ಒಂದು ದಿವಸ ಸಂಜೆ. ಬಟ್ ಅವ್ರಿಗೆ ಆಕ್ಟಿಂಗ್ ಹುಚ್ಚಿತ್ತ ಮೊದಲಿಂದಾನು? ಅಂದ್ರೆ ಅವ್ರು ಥಿಯೇಟರಲ್ಲಿ ಮಾಡ್ತಿದ್ರು. ಇಲ್ಲ ಥಿಯೇಟರಲ್ಲಿ ತುಂಬಾ ಮಾಡ್ತಿದ್ರು. ಯಾಕಂದ್ರೆ ಅಮ್ಮ ಅಪ್ಪ ಎಲ್ಲ ಅವರೆಲ್ಲ ಸೇರ್ಕೊಂಡು ಥಿಯೇಟರ್, ತುಗ್ಲಕ್ ನಾಟಕ ಬಳ್ಳಾರಿಲಿ ಯೂಸ್ ಟು ಬಿ ಸೋ ಪಾಪ್ಯುಲರ್. ಅಂದ್ರೆ ಅಪ್ಪನೇ ಮಾಡ್ಬೇಕು ಆ ರೋಲ್. ಅಂಡ್ ತುಂಬಾ ಚೆನ್ನಾಗಿ ಮಾಡೋರಂತೆ ರೋಲ್. ಅಮ್ಮನೂ ಮಾಡೋರು ಅದರಲ್ಲಿ. ಅಂಡ್ ನಾನು ಯಾವ್ದೋ ಮಗು ಇರುವಾಗ ನನ್ನೂ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿದ್ದೆ ಅಂತ ಅಮ್ಮ ಹೇಳ್ತಾ ಇದ್ರು. ಸೊ ಅವಾಗ ಬಳ್ಳಾರಿ ಪತ್ರಿಕೆ ಮಾಡ್ತಾ ಇದ್ದ ಟೈಮಲ್ಲಿ, ಮತ್ತು ಅವ್ರದ್ದೊಂದು ಸಂಘ ಇತ್ತಲ್ಲ, ಸೊ ಆ ಟೈಮಲ್ಲೆಲ್ಲ ಪ್ರಜಾಜಾಗೃತಿ ಸಂಘ ಅದೆಲ್ಲ ಇರುವಾಗ ಅವರು ಥಿಯೇಟರ್ ಯೂಸ್ ಟು ಬಿ ಲೈಕ್ ಹಿ ವಾಸ್ ವೆರಿ ಗುಡ್ ಅಂತೆ. ಬಟ್ ಅವ್ರ ಸಿನಿಮಾಗಳು ನಿಜವಾಗ್ಲೂ ಆನೆಸ್ಟ್ಲಿ ನನಗೇನು ಅವ್ರೇನು ತುಂಬ ದೊಡ್ಡ ಆ್ಯಕ್ಟರ್ ಅಂತ ಅನ್ಸಿಲ್ಲ. ಮಾದೇಶಲ್ಲಿ ಚಂದ ಮಾಡ್ತಾರೆ. ಅದು ಕಾಮಿಡಿ ಎಲ್ಲ, ಈ ಕಡೆ ವಿಲ್ಲನ್ ಅಲ್ಲ, ಆ ಥರ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಆಮೇಲೆ ಬರ್ತೀನಿ. ಕರ್ಮವೀರ ಇಲ್ಲಿಗೆ ಶಿಫ್ಟ್ ಆಯಿತು ಬೆಂಗಳೂರಿಗೆ.
ಶಿಫ್ಟ್ ಆದಾಗ ಈಗ ಕೂಡ ಸರ್ಕ್ಯುಲೇಷನ್ ಇರಬೇಕಲ್ಲ. ರವಿ ಏನು ಮಾಡ್ದ, ಯೋಚನೆ ಮಾಡ್ದೆ ಏನು ಮಾಡಿದ್ರೆ ಅಂತ. ಅದು ಕ್ರಿಮಿನಲ್ ಮೈಂಡ್ ಅಂತ, ಆಯ್ವೆಗಳ ಮೈಂಡ್ ಅದು. ಏನಾದರೂ ರೌಡಿಗಳನ್ನು ಪಾಪಿಗಳ ಲೋಕದಲ್ಲಿ ಸ್ಟಾರ್ಟ್ ಮಾಡಿದ ಅಲ್ಲಿಂದ. ಹೌದು ಹೌದು. ಅದು ಶುರು ಮಾಡಿದಾಗ ಅದು ಏರ್ತು, ಜ್ವರ ಏರಿದಂಗೆ ಲಕ್ಷ 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 ಏರ್ತು ಸರ್ಕ್ಯುಲೇಷನ್. ಆ ಮಟ್ಟಕ್ಕೆ ಏರ್ತು. ರೌಡಿಗಳಿಗೆಲ್ಲ ಹೀರೋಗಳಾದರು. ಅವರು ನಡೆ ಸ್ಟೈಲೆಲ್ಲ ಚೇಂಜ್ ಆಯಿತು. ನಿಜವಾದ ರೌಡಿಗಳು ಅವ್ರೇನು ಆಫೀಸಿಗೆ ಬರಲಿಕ್ಕೆ ಶುರು ಮಾಡಿದರು. ಆಫೀಸಿಗೆ ಬರಲಿಕ್ಕೆ ಶುರು ಮಾಡಿದ್ಮೇಲೆ ಅಲರ್ಟ್ ಆದರು ಚಾಮರಾಯರು, ಏನಿದು ರೌಡಿಸಮ್ ಅಂತೇಳಿ, ಹೋಗಿ ಹೊರಗೆ ಡಿಸ್ಮಿಸ್. ಇಷ್ಟೇ ಡಿಸ್ಮಿಸ್ ಮತ್ತು ಇಷ್ಟೇ ಸಸ್ಪೆಂಡ್ ಮಾಡಿದ ಲೆಟ್ರ್ ರವಿ ಕೈಯಲ್ಲಿ ನನ್ನ ಕೈಯಲ್ಲಿ ಇದೆ ಅಂತ ಲೆಕ್ಕ ಇಲ್ಲ. ಅದು ನಾನು ಈಗಲೂ ತೆಗೆದಿಟ್ಟಿದ್ದೇನೆ, ರವಿ ಎಲ್ಲವೂ ತೆಗೆದಿಟ್ಟಿರ್ತಾರೆ. ಸೊ ಡಿಸ್ಮಿಸ್ ಮಾಡಿಬಿಟ್ರು. ಅವ್ರಿಗೆ ರವಿಗೆ ತುಂಬ ಬೇಜಾರಾಯಿತು. ನನಗೂ ತುಂಬ ಅಯ್ಯೋ ಇಷ್ಟು ವರ್ಷ ನಾವು ಇದೆಲ್ಲ ಮಾಡಿ ಹೋಗ್ಬಿಡ್ತಾರಲ್ಲ ಅಂತೇಳಿ ಗೇಟಿನ ಹತ್ರ ಹೋದೆ. ಗೇಟಿನ ಹತ್ರ ಹೋದಾಗ ಗಣೇಶ್ ಒಂದು ತಿರುಗಡೆ ಅವ್ರ ಕಿವಿಯಲ್ಲಿ ಒಂದು ರೀಫಿಲ್ ಇತ್ತು, 6 ಕೊಟ್ಟಿದ್ರು. ನಾನು 35 ಪೈಸೆ ಆಗ ಅದಕ್ಕೆ ಆ ರೀಫಿಲಿಗೆ 35 ಪೈಸೆ ರೀಫಿಲ್ ಇಟ್ಕೊಂಡು ಹೊರಗೆ ಹೋಗ್ತಾ ಇದ್ದೇನೆ. ಯಾವ ಸಾಮ್ರಾಜ್ಯ ಕಟ್ತಾನೆ ನೋಡ್ತಾ ಇರಿ ಅಂತ ಸೀರೆ ಹೊರಟ್ಬಿಟ್ಟ. ನನಗೆ ಅದು ಇನ್ನೂ ರೋಮಾಂಚನ ಆಗ್ತಾಯಿದ್ದು. ಇವಾಗಲೂ ಅಷ್ಟೇ ಆ ಸಾಮ್ರಾಜ್ಯ ಕಟ್ಟೇ ಬಿಟ್ಟರು. ಆ್ಯಂಡ್ ಅದೆಷ್ಟು ನಿಜ ಅಂದರೆ ನಾನು ಈಗ ಅನ್ಕೋತಾ ಇರ್ತೀನಿ, ಕೇವಲ ಒಂದು ಬರವಣಿಗೆಯನ್ನು ಇಟ್ಕೊಂಡು ಇಷ್ಟೆಲ್ಲ ಬೆಳೆಯೋಕ್ಕೆ ಸಾಧ್ಯನಾ ಮನುಷ್ಯ ಅಂತ. ಬಿಕಾಸ್ ಅಮೇಝಿಂಗ್. ಆ್ಯಂಡ್ ಅವರು ಲಾಸ್ಟ್ ಡೇಸ್ ಆ ಪೆನ್ ಕೆಳಗೆ ಇಟ್ಟಿಲ್ಲ ಗಣಶಂಕರ್. ಎಷ್ಟು ಏನೋ ಕೆಲವೊಂದು ದಿನಗಳ ಏನಾದರೂ ಒಂದು ಜೈಲಲ್ಲಿ ಕೂತ್ಕೊಂಡು ಬರೆದಿದ್ದಾರೆ, ಆಸ್ಪತ್ರೆ ICUಲಿ ಕೂತ್ಕೊಂಡು ಬರೆದಿದ್ದಾರೆ, ಅಲ್ಲೆಲ್ಲೋ ಯಾವುದೋ ಒಂದು ಏನೋ ಸ್ಮಶಾನಕ್ಕೆ ಹೋದ್ರೆ ಅಲ್ಲಿ ಎಲ್ಲಿ ಬರ್ದಿಲ್ಲ ಅಂತಿಲ್ಲ. ಅವರು ಎಲ್ಲಿ ಹೋದರೂ ಬರವಣಿಗೆ ಅನ್ನೋದು ಅಷ್ಟು ಇದಿತ್ತು. ಹಾಸ್ಪಿಟಲಲ್ಲಿ ಕೂತ್ಕೊಂಡು ಒಂದು ದಿವಸ ನಂಗೆ ಚೆನ್ನಾಗಿ ನೆನಪಿದೆ. ಅವರು ತುಂಬ ಹುಷಾರಿರಲಿಲ್ಲ ಆ್ಯಂಡ್ ಕುಡಿತಾನೆ ಇದ್ರು ಕಂಟಿನ್ಯೂಸ್ ಆಗಿ. ಸೊ ಅವ್ರಿಗೆ ಒಂಥರ ಹಿ ವಾಸ್ ಗೆಟಿಂಗ್ ಇನ್ ಟು ಇಲ್ಲ ಇನ್ನು ಆಗಲ್ಲ ಇದು ಅಂತ ನಾನು ಬಾನಿ ಕರ್ಣ ಡಿಸೈಡ್ ಮಾಡಿ ವಿ ಡಿಸೈಡೆಡ್ ಕರ್ಕೊಂಡು ಹೋಗಲೇಬೇಕು. ಅಭಯ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ, ಡಿ-ಅಡಿಕ್ಷನ್ ಸೆಂಟರ್ ಅದು. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡೋಣ, ಆಗಲ್ಲ ಇದು ಇಲ್ಲಿ ಏನೋ ಜೀವಕ್ಕೆ ಹೆದರಿಕೆ, ಪ್ರಾಣಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಅವ್ರನ್ನ ಹೇಗೆ ಕರ್ಕೊಂಡು ಹೋಗೋದು? ಬಿಕಾಸ್ ಈಸ್ ಅವೇಕ್. ಅವ್ರಿಗೆ ಎಷ್ಟು ಮಾತ್ರೆ ಡಾಕ್ಟರ್ ಹೇಳಿದ್ರು ಅದು ಯಾವುದೋ ಒಂದು ಟ್ಯಾಬ್ಲೆಟ್ ಬರುತ್ತೆ, ಅದು ಕೊಡಿ ಮಲಗಿಬಿಡ್ತಾರೆ, ಆಮೇಲೆ ಕರ್ಕೊಂಡು ಬನ್ನಿ ಅಂತ. ಮಲಗ್ತಾನೇ ಇಲ್ಲ. 1 ಆಯಿತು, 2 ಆಯಿತು, 3 ಆಯಿತು, ಏನಾದರೂ ಮಲಗ್ತಾ ಇಲ್ಲ. ಅವ್ರು 3 ಮಾತ್ರೆ ಕೊಟ್ಟರು ಮಲಗ್ತಾ ಇಲ್ಲ. ಸರಿ, ಫೈನಲಿ ಒಂದು ಇಂಜೆಕ್ಷನ್ ಏನೋ ಕೊಟ್ವಿ, ಸಮಥಿಂಗ್ ಹ್ಯಾಪನ್. ದೆನ್ ಕೊಟ್ಟಮೇಲೆ ವಿ ಡಿಸೈಡೆಡ್ ಓಕೆ ಇವಾಗ ಕರ್ಕೊಂಡು ಹೋಗೋದು ಆ್ಯಂಬ್ಯುಲೆನ್ಸಲ್ಲಿ ಅಂತ. ಆ್ಯಂಬ್ಯುಲೆನ್ಸ್ ಡ್ರೈವರ್ಗೆ ಹೇಳಿದ್ದೀವಿ, ಸೈರನ್ನು ಆಫ್ ಮಾಡಿಬಿಡಪ್ಪ, ಎದ್ದು ಕಿರ್ಚಿಬಿಟ್ರೆ ಏನು ಮಾಡೋದು ಅಂತ ಭಯ ನಮಗೆ. ಆವಾಗ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದೀವಿ. ಅಲ್ಲಿ ಮಲಗಿಸಿದ ದಾರಿಯಲ್ಲಿ ಉದ್ದಕ್ಕೂ ಭಯ ಎದ್ಬಿಡ್ತಾರೇನೋ ಅಂತ. ಕೊನೆಗೆ ಆಸ್ಪತ್ರೆಗೆ ಹೋದ್ಮೇಲೆ ಎದ್ರು. ಅಷ್ಟರಲ್ಲಿ ಅವ್ರು ಇನ್ನು ಗಲಾಟೆ ಮಾಡ್ತಾರೆ ಅಂತ ಕಾಲ್ಗೆಲ್ಲ ಕಟ್ಬಿಟ್ಟಿದ್ರು. ಅವ್ರಿಗೆ ಎದ್ದು ನೋಡಿದ ತಕ್ಷಣ ಹಿ ವಾಸ್ ಸೋ ಆ್ಯಂಗ್ರಿ. ಅಂದರೆ ಎಷ್ಟು ಕೋಪ ಬಂದವ್ರಿಗೆ. ಅವಾಗ ಸುನೀಲ್ ಹೆಗರ್ವಳ್ಳಿದ ಫೋನ್ ಮಾಡಿದ್ರು, ಬಾರೋ ಇಲ್ಲಿ ಪೇಪರ್ ತೊಗೊಂಡು ಬಾ, ಪೆನ್ ತೊಗೊಂಬ ಅಂದರು. ಬರಿತಾ ಇದ್ದಾರೆ. ನಾವು ಏನು ಒಂದು 2-3 ಅವರ್ಸ್ ಮುಂಚೆ ಫುಲ್ಲು ಏನೋ ಆಗೋಗ್ಬಿಡ್ತಾರೆ ಅನ್ನೋ ರೇಂಜಲ್ಲಿದ್ರು. ಈಗ ಏನು ಬರಿತಾ ಇದ್ದಾರೆ ಇವರು ನೋಡಿದ್ರೆ, ನನ್ನ, ಬಾನಿನ, ಕರ್ಣನ 3 ಜನನು ಡಿಸೋನ್. ನಾನು ನನ್ನ ಮಕ್ಕಳನ್ನ ಡಿಸೋನ್ ಮಾಡ್ತಾ ಇದ್ದೀನಿ. ಅವರು ನನ್ನ ಪರ್ಮಿಷನ್ ಇಲ್ದಿರಾ ನನ್ನ ಹುಚ್ಚಾಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಲಾ ಪ್ರಕಾರ ಯಾರಿಗೆ ಬರ್ದಿರೋದು ಲೆಟರ್? ಪೊಲೀಸ್ ಕಮಿಷನರ್ಗೆ. ಲಾ ಪ್ರಕಾರ ಒಬ್ಬ ಪೇಷಂಟ್ ಪರ್ಮಿಷನ್ ಇಲ್ದಿರಾ ಮೆಂಟಲ್ ಹೆಲ್ತ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರೋ ಹಾಗಿಲ್ಲ. ಅದ್ ನಿಜ ಕೂಡ, ಲಾ ಇದೆ. ಸೊ ಹಾಗೆ ಕರ್ಕೊಂಡು ಬರೋ ಹಾಗಿಲ್ಲ. ನನ್ನ ಕರ್ಕೊಂಡು ಬಂದಿದ್ದಾರೆ ಇವರು, ನನಗೆ ಗೊತ್ತಿಲ್ದಿರಾ. ಸೊ ನಾನು ನನ್ನ 3 ಜನ ಮಕ್ಕಳನ್ನ ಡಿಸೋನ್ ಮಾಡ್ತಾ ಇದ್ದೀನಿ ಅಂತ ಲೆಟರ್ ಬರೀತೀನಿ. ಆ ಲೆಟರ್ ಇನ್ನೂ ಇರ್ಬೇಕು ಅನ್ಸುತ್ತೆ. ಸೊ ಅಂದ್ರೆ ಅವ್ರು ಆ ರೇಂಜಲ್ಲಿ ಯಾವಾಗ ಕಾನ್ಶಿಯಸ್ ಆಗಿರೋರು, ಯಾವಾಗ ಏನು ಹೇಳೋರು. ನಮಗೆ ಭಯ ಅಂದರೆ ಭಯ. ಅವ್ರು ಕೊಟ್ಟಿರೋ ಅಷ್ಟು ಕಾಟ ನಾವು ಅವ್ರು ಕೊಟ್ಟಿದ್ದೀವಿ ಕಾಟ, ಬಟ್ ಅವ್ರು ನಮಗೆ ಅಷ್ಟೇ ಈಕ್ವಲ್ ಆಗಿ ಕೊಟ್ಟಿದ್ದಾರೆ. ಕೋಪ ಬಂದಿದ ತಕ್ಷಣ ನಾನು ಕೊಡ್ಸಿರೋ ಬೈಕ್ ವಾಪಸ್ಸಿಡು, ನಾನು ಕೊಡ್ಸಿರೋ ಫೋನ್ ವಾಪಸ್ಸಿಡು, ಕೇಬಲ್ ಕನೆಕ್ಷನ್ ಕಿತ್ತಾಕು. ಸೊ ಅಪ್ಪ ಮಾತು ಬಿಟ್ಟಿದ್ದಾರೆ ಅಂದರೆ ತುಂಬ ಹರ್ಟ್ ಆಗಿದೆ ಅವ್ರಿಗೆ ಅಂತ ಅರ್ಥ. ಸೊ ಅವ್ರ ಬೇರೆ ಎಲ್ಲ ಅವ್ರ ಕೋಪ ಅದೆಲ್ಲ ಓಕೆ, ಬಟ್ ಅವ್ರು ಮಾತು ಬಿಡಬಾರ್ದು. ಸೊ ಅವ್ರು ಮಾತು ಬಿಟ್ಟರು ಅಂದರೆ ನಮಗೆ ಒಂಥರ ಕಸಿ ಬಿಸಿ ಶುರು. ನಾನು ಇಷ್ಟು ಬೇಗ ಹೋಗಲ್ಲ, ಯಾವಾಗ ಅದೇ ಹೇಳೋರು, ನಾನು ನಿನ್ನೆಲ್ಲ ಕಳಿಸ್ಬಿಟ್ಟೆ ಹೋಗೋದು ನಾನು ಅಂತ. ಇಷ್ಟು ಬೇಗ ಹೋಗೇ ಬಿಟ್ರು. ಅವ್ರು ಯಾವಾಗೂ ಹೇಳೋರು ನನಗೆ, ನಂಗೊಂದು ಇಂಟ್ಯೂಷನ್ ಇದೆ, ಏನೋ ಒಂದು ಇದು ಹಿಂಗಾಗುತ್ತೆ ಅಂದರೆ ಹಾಗೆ ಆಗಿರುತ್ತೆ ಅಂತ. ಸೊ ದಿಸ್ ಆಲ್ಸೋ ಐ ಥಿಂಕ್ ಹಿ ಗೆಸ್ಟ್ ಇಟ್, ನಾನು ನಿನ್ನ ಜಾಸ್ತಿ ಇರೋದಿಲ್ಲ ಅಂತ. ಜೋಗಿ ಬಂದರು, ಸ್ವಲ್ಪ ದುನಿಯಾ ವಿಜಿ ಬಂದರು, ಪ್ರೊಡ್ಯೂಸರ್. ಆತ ಬಂದ, ಇಡೀ ಫುಲ್ ಚೈನ್ ಅದು ಇದೆಲ್ಲ ಹಾಕ್ಕೊಂಡು ಬಂದಿದ್ದಾನೆ.
ಸ್ವಲ್ಪ ಹೊತ್ತಾಗುವಾಗ ಶ್ರೀವಾಸ ಬಂದ, ರವಿ ಶ್ರೀವಾಸ ಬಂದ. 10 ಗಂಟೆಗೆ ಶೂಟಿಂಗ್ ರವಿದು ಮಾದೇಶದ್ದು. ನಾನು ಸಾಯೋನಲ್ಲ ಮಾದೇಶ. ಒಬ್ಬ ಮಾದೇಶನ ಹುಟ್ಟಾಕ್ದವನಿಗೆ ಇನ್ನೊಬ್ಬನ ಹುಟ್ಟಾಕೋದು ಕಷ್ಟನಾ? ಆ ವಿಷಯ ಗೊತ್ತಾದಾಗ ಆಬ್ವಿಯಸ್ಲಿ ಹರ್ಟ್ ಆಯ್ತು. ಅಪ್ಪ ಹೀಗೆ ಮಾಡಕ್ ಸಾಧ್ಯನಾ?